Hi everyone, welcome or welcome back to my YouTube channel. After a long time ನನ್ನ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಖುಷಿ ಆಗ್ತಾ ಇದೆ ಅಂಡ್ ಸ್ವಲ್ಪ ಒಂಥರ ಎಂಬ್ಯಾರೆಸ್ ಕೂಡ ಆಗುತ್ತೆ. ಆಫ್ಟರ್ ಅ ಲಾಂಗ್ ಟೈಮ್ ಆಲ್ಮೋಸ್ಟ್ ನಾನು 1 ಮಂತ್ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಫಂಕ್ಷನ್ಸ್, ಆಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಸೊ ಇದೆಲ್ಲಾದ್ರೂ ಮಧ್ಯ ನಾವು ಮನೆ ವೆಕೇಟ್ ಮಾಡ್ಬೇಕಿತ್ತು, ಮಾಡ್ತಾ ಇದ್ದೀವಿ. ಸೊ ಅದ್ರದ್ದು ಸ್ವಲ್ಪ ಪ್ರಿಪ್ರೇಷನ್ಸ್, ಹುಡ್ಕೋದು ಅದು ಇದು ಎಲ್ಲ ಆಗಿ ಸೊ ಫೈನಲಿ ಐ ಆಮ್ ಬ್ಯಾಕ್. ಐ ಆಮ್ ಹ್ಯಾಪಿ ಟು ಬಿ ಇನ್ ಫ್ರಂಟ್ ಆಫ್ ಯು. ಸೊ ನಾನು ಈ ವೆಡ್ಡಿಂಗ್ ಸೀರೀಸ್ದು ವಿಡಿಯೋ ಸ್ಟಾರ್ಟ್ ಮಾಡಿ ಅದನ್ನ ಯಾಕೋ ಮುಗ್ಸಕ್ಕೆ ಆಗ್ತಾ ಇಲ್ಲ, ಏನಾದ್ರೂ ಒಂದು ಅಡ್ಡ ಬರ್ತಾ ಇತ್ತು. ಸೊ ಇವತ್ತು ಏನಾದ್ರೂ ಮಾಡೋಣ, ಲೆಹೆಂಗಾ ವಿಡಿಯೋ ಅಂತ ಅನ್ಬಿಟ್ಟು ಮಾಡ್ತಿದ್ದೀನಿ. ಹಂಗೂ ಅನ್ಕೊಂಡೆ ಹೊಸ ಮನೆಗೆ ಹೋದ್ಮೇಲೆ ನೀಟಾಗಿ ವಿಡಿಯೋ ಮಾಡ್ಬೋದಲ್ಲ ಅಂತ. ಬಟ್ ಸ್ಟಿಲ್ ಅದು ಮತ್ತೆ ಲ್ಯಾಗ್ ಆಗ್ತಾ ಇರುತ್ತೆ. ಬೇಡ ಇವತ್ತು ಮಾಡೋಣ, ಅದೇನಾದ್ರೂ ಆಗ್ಲಿ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನನ್ನ ಲೆಹೆಂಗಾ ಸ್ಟೋರಿ, ಬಿಹೈಂಡ್ ದ ಸ್ಟೋರಿ ಹೇಳ್ಬೇಕಂದ್ರೆ, ಬಿಹೈಂಡ್ ದ ಸೀನ್ಸ್, ನಾವು ಆಕ್ಚುಲಿ ಹುಡ್ಕಕ್ ಸ್ಟಾರ್ಟ್ ಮಾಡಿ ನಾನೇನೋ ತಗೋಬೇಕು ಅಂದ್ಬಿಟ್ಟು ಮೈಸೂರು ಉದ್ಯೋಗ ಕಮರ್ಷಿಯಲ್ ಸ್ಟ್ರೀಟ್ ಹೋಗೋದೆ. ಸೊ ನಾನು ತಗೋಬೇಕು ಅಂತಾನೆ ಈ ಲೆಹಂಗಾ ತಗೊಂಡಿಲ್ಲ, ತಗೋಬೇಕು ಅಂತಾನೆ ಹೋಗಿಲ್ಲ. ಸ್ಯಾರೀಸ್ ತಗೊಳ್ಳೋಣ ಮದ್ವೆ ಬೇರೆ ಒಕೇಶನ್ಸ್ಗೆಲ್ಲ ಅಂತ ಅನ್ಬಿಟ್ಟು ನಾನು, ನಮ್ಮ ಅಕ್ಕ, ನನ್ನ ಮದರ್ ಇನ್ ಲಾ ಮತ್ತೆ ನಮ್ಮ ಇನ್ನೊಬ್ರು ಅಕ್ಕ, ಸೊ ನಾವ್ 10 ಜನ ಹೋದ್ವಿ. ನನ್ನ ಹಸ್ಬೆಂಡ್ ಕೂಡ ಇರ್ಲಿಲ್ಲ ಅಂಡ್ ನನ್ನ ಪೇರೆಂಟ್ಸ್ ಕೂಡ ಇರ್ಲಿಲ್ಲ, ಬಟ್ ನಮ್ಮ ಅಕ್ಕ ಇದ್ಲು. ಅಂಡ್ ಅಲ್ಲೇ ನೋಡ್ತಾ ಇದ್ವಿ, ಸ್ಯಾರೀಸ್ ಎಲ್ಲ ಪರ್ಚೇಸ್ ಆಯ್ತು. ಅದಾದ್ಮೇಲೆ ಸೆಕೆಂಡ್ ಫ್ಲೋರ್ ಲೆಹೆಂಗಾಸ್ ಇದೆ ಅಂತ ಅವ್ರು ಹೇಳಿದ್ರು. ನಾವು ಆಚೆನೂ ಶೋಕೇಸ್ ಮಾಡಿದ್ರು, ಅಲ್ಲೂ ನೋಡಿದ್ವಿ. ಸೊ ಅಲ್ಲೋದ್ಮೇಲೆ ನಮ್ಮ ಅಕ್ಕ ಹೇಳಿದ್ಲು, ಇಲ್ಲೇ ನೋಡು, ನಿಂಗೆ ಇಷ್ಟ ಆದ್ರೆ ತಗೋ ಅಂತ. ನಮ್ಮ ಅತ್ತೆನೂ ಹಂಗೆ ಅಂದ್ರು. ಸೊ ಅಲ್ಲಿ ಹೋದ್ಮೇಲೆ ನಂಗೆ ಸಖತ್ ಇಷ್ಟ ಆಯ್ತು ಅವ್ರ ಕಲೆಕ್ಷನ್ಸ್ ಎಲ್ಲ. ಬಟ್ ಸಖತ್ ಪ್ರೈಸಿ ಅಂತಾನು ಅನ್ನಿಸ್ತು. ಬಟ್ ಅಟ್ ದ ಸೇಮ್ ಪಾಯಿಂಟ್ ಈ ಡಿಸೈನ್ಸ್ ಬೇರೆ ಎಲ್ಲೂ ಸಿಗಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಸ್ವಲ್ಪ ಯುನೀಕ್, ತುಂಬಾ ಯುನೀಕ್ ಆಗಿದೆ ಅಂತಾನು ಅನ್ನಿಸ್ತು. ಒಂದೊಂದು ಲೆಹಂಗಾನು ಸಖತ್ ಯುನೀಕ್ ಆಗಿತ್ತು. ಸೊ ನೋಡ್ಬಿಡೋಣ ಅಂತ ಅನ್ಬಿಟ್ಟು ಅಲ್ಲೇ ಹೋದ್ವಿ. ಅಲ್ಲಿ ನೋಡೋವಾಗ ಒಂದು 3 ತೋರ್ಸಿದ್ರು. ಅದ್ರಲ್ಲಿ ಒಂದು ರೆಡ್ ಒಂದು ತೋರ್ಸಿದ್ರು, ಮಾಮೂಲಿ ವೆಲ್ವೆಟ್ ರೆಡ್ ಲೆಹಂಗಾ ಬರುತ್ತಲ್ಲ, ಬ್ರೈಡಲ್ ಒನ್, ಅದು. ಸೊ ಅದನ್ನು ಓಕೆ ತಗೋಬಿಡೋಣ ಅಂತ ಅನ್ಸ್ತು. ಏನ್ ಹುಡ್ಕೋದು, ತಗೊಳ್ಳೋಣ. ಎಲ್ಲಾನು ಆಲ್ರೆಡಿ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ವಿ. ಕಂಚಿಗೆ ಹೋಗಿ ಬಂದು ಅಲ್ಲಿ ಇಲ್ಲಿ ಪರ್ಚೇಸ್ ಎಲ್ಲ ಮಾಡಿ, ಅಯ್ಯಪ್ಪ ಕಾರ್ಡ್ಸ್ ಎಲ್ಲ ಕೊಡೋದು ಅದೆಲ್ಲ ಇತ್ತಲ್ಲ, ಸಖತ್ ಸ್ಟ್ರೆಸ್ಡ್ ಔಟ್ ಆಗೋಗಿತ್ತು, ಸಖತ್ ಡ್ರೈನ್ಡ್ ಔಟ್ ಆಗೋಗ್ಬಿಟ್ಟಿದ್ವಿ. ಅಯ್ಯೋ ಸಿಕ್ಕರೆ ತಗೊಳ್ಳೋದು ಅಂತ ಅನ್ಬಿಟ್ಟು ಅದೇ ಮೈಂಡ್ ಸೆಟ್ ಅಲ್ಲೇ ಇದ್ದೆ. ಬಟ್ ಅಟ್ ದ ಸೇಮ್ ಟೈಮ್ ಒಳಗ್ ಒಂದ್ ಮನ್ಸಿರುತ್ತಲ್ಲ, ಕಾಂಪ್ರಮೈಸ್ ಆಗೋದ್ ಬೇಡ ಚಂದನ, ಬೇಡ ಅಂತ ಅದು ಅಂತಿತ್ತು. ಸೊ ಆಲ್ವೇಸ್ ಕನ್ಫ್ಯೂಸ್ ನಾನು, ಅಂಡ್ ಐ ವಿಲ್ ನೆವರ್ ಸೆಟಲ್ ಫಾರ್ ಲೆಸ್. ಸೊ ಅದಂತೂ ನಿಜ. ಇದೇನ್ ಮಾರ್ಕ್ ಅಂತ ಅನ್ಕೋಬಿಡಿ, ಅದು ಮೆಹಂದಿ ಹಾಕಿದ್ದು ನನ್ನ ಕಸಿನ್ ವೆಡ್ಡಿಂಗ್ ಇತ್ತು, ನನ್ನ ಹಸ್ಬೆಂಡ್ ಕಸಿನ್ದು. ಸೊ ಮ್ಯಾಂಗ್ಳೂರ್ಗೆ ಹೋಗಿದ್ವಿ. ಸೊ ಅದ್ರದ್ದು ಇದು. ಸೊ ಸಾರಿ, ಔಟ್ ಆಫ್ ಟಾಪಿಕ್ ಹೋಗಿತ್ತು. ಸೊ ಹಂಗೆಲ್ಲ ಅನ್ಸ್ತಿತ್ತು. ಅದಾದ್ಮೇಲೆ ಅವ್ರು ಒಂದ್ 2-3 ತೋರ್ಸಿದ್ರು. ನಾನು ಇನ್ನ ತೋರ್ಸಿ ಅಂತ ಅಂದೆ. ಆ ರೆಡ್ನು ಸೈಡ್ಗೆ ಇಡಿ ಅಂತ ಅಂದೆ. ಸೊ ಅದಾದ್ಮೇಲೆ ಅವ್ರು ಇದನ್ನ ತೋರ್ಸಿದ್ರು. ನಾನು ಇವಾಗ ಏನ್ ತಗೊಂಡೆ ಅದನ್ನ ನೋಡ್ದೆ. ಪ್ರೈಸ್ ಹೇಳಿದ್ರು, ಸ್ವಲ್ಪ ಜಾಸ್ತಿನೇ ಹೇಳಿದ್ರು. ನಾನು ಆಮೇಲೆ ಅಲ್ಲಿ ನೋ ಬಾರ್ಗೇನ್, ನಥಿಂಗ್, ಫಿಕ್ಸ್ಡ್ ಪ್ರೈಸ್. ಅವ್ರೇನ್ ಟ್ಯಾಗ್ ಮೇಲೆ ಹಾಕಿರ್ತಾರೆ ಅದೇ ಪ್ರೈಸ್ ನಾವು ತಗೋಬೇಕು. ಸರಿ ಆಯ್ತು ತಗೊಳ್ಳೋಣ ಅನ್ಬಿಟ್ಟು ಟ್ರಯಲ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರು ನನ್ಗೆ ಇರೋ ಡ್ರೆಸ್ ಮೇಲೆ ಅದನ್ನ ವೇರ್ ಮಾಡಿಸಿದ್ರು. ಆಮೇಲೆ ಬ್ಲೌಸ್ ಒಂಚೂರು ಲೂಸ್ ಇತ್ತು ಅಷ್ಟೇ. ಆ ಬ್ಲೌಸ್ನು ನಾನು ಆಲ್ಟರ್ ಮಾಡಿಸಿದ್ದೀನಿ. ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲೇ ಕೆಳಗೆ ಅವರು ಒಂದ್ ಶಾಪ್ ಹೇಳಿದ್ರು, ಟೈಲರ್ ಶಾಪ್. ಸಖತ್ ಶಾಪ್ಸ್ ಇದೆ ಅಲ್ಲಿ, ಒಂದು 5-6 ಶಾಪ್ಸ್ ಇದೆ. ಅಲ್ಲಿ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿ ಅವತ್ತೊಂದು ತಗೊಂಬಂದ್ಬಿಟ್ಟೆ ಲೆಹಂಗಾ. ಬಟ್ ಅದಾಗಿ ಒಂದು 5-6 ಡೇಸ್ ಆದ್ಮೇಲೆ ನನ್ನ ಮೈಂಡಲ್ಲಿ ಸ್ವಲ್ಪ ಇಲ್ಲ, ಬೀಡ್ಸ್ ಎಲ್ಲ ಹಾಕ್ಸ್ಬೇಕಂತ ಬಂತು. ಸೊ ಅದಾದ್ಮೇಲೆ ನಾನು ಮತ್ತೆ ನನ್ನ ಫ್ರೆಂಡ್ ಪಲ್ಲವಿ ಎತ್ಕೊಂಡು ಹೋಗಿ ಆಲ್ಟರ್ ಮಾಡಿಸಿದ್ದು. ಸೊ ಇಷ್ಟ ಆಯ್ತು ಅದು ಲೆಹಂಗಾ ಸ್ಟೋರಿ. ಸೊ ಇವಾಗ ನಾನು ನಿಮ್ಗೆ ಲೆಹಂಗಾ ತೋರಿಸ್ತೀನಿ. ಸೊ ಈ ಬ್ಯಾಗ್ ನನ್ಗೆ ದೊಡ್ಡ ಇದೆ. ಮದ್ವೆಯಿಂದ ಬಂದ್ಮೇಲೆ ಬಿಚ್ಚಿಟ್ಟಿದ್ದು ಇವತ್ತೇ ತೆಗಿತಾ ಇರೋದು. ಅದೇನಾಗಿದೆಯೋ ನನಗೂ ಗೊತ್ತಿಲ್ಲ. ವಾ ನೋಡಿ. ಅಂಡ್ ನಂಗೆ ಸಖತ್ ಇಷ್ಟ ಆಯ್ತು. ಅಂಡ್ ಮೇನ್ಲಿ ನಾನು ಹೇಳೋದೇ ಮರ್ತೋದೆ, ನನ್ನ ಫೇವ್ರೆಟ್ ಕಲರ್ ನನಗ್ ಸಿಕ್ತು.
ಅದಂತೂ ನಂಗೆ ಇನ್ನೂ ತುಂಬ ಖುಷಿ. ಸೊ ನಾನು ನಿಮಗೆ ಫೋಟೋಸ್ ಕೂಡ ಹಾಕ್ತೀನಿ ನಾನು ವೇರ್ ಮಾಡಿದಾಗ ನಾನು ಹೆಂಗೆ ಕಾಣಿಸ್ತಿದ್ದೆ ಅಂತ ಅಂದ್ಬಿಟ್ಟು. ಸೊ ತಡ ಮಾಡೋದು ಬೇಡ, ಬ್ಲೌಸ್ ಏನ್ ಸಕ್ಕತ್ತಾಗಿ ಇದೆ ನೋಡಿ. ಅದಾದ್ಮೇಲೆ ನಾನು ಇದನ್ನೇ ವರ್ಕ್ ಎಲ್ಲ ಹಿಂಗೆ ಮಾಡ್ಸಿದ್, ನಾನು ಈ ಬೀಡ್ಸ್ ಎಲ್ಲ ಹಾಕ್ಸಿದ್ದು. ಸ್ವಲ್ಪ ಆಲ್ಟರ್ ಮಾಡಿಸಿದ್ದೀನಿ, ಸ್ವಲ್ಪ ನೋಡಿ ಇಷ್ಟು ಆಲ್ಟರ್ ಮಾಡಿಸಿದ್ದೀನಿ, ಇಷ್ಟು ಟಕ್ ಇಡ್ಸಿ ಅವರು ಕರೆಕ್ಟಾಗಿ ಆಲ್ಟರ್ ಮಾಡಿಕೊಟ್ರು. 1500 ಅನ್ನೋದು ತಗೊಂಡ್ರು. ಈ ಲೆಹಂಗಾ ಪ್ರೈಸ್ ನೀವೇ ಗೆಸ್ ಮಾಡಬೇಕು. ಯಾವುದು ಕರೆಕ್ಟ್ ಕಾಮೆಂಟ್ ಇದೆಯೋ ಅದಕ್ಕೆ ನಾನು 100% ರಿಪ್ಲೈ ಮಾಡ್ತೀನಿ. ನೋಡಿ, ಇದು ಬ್ಲೌಸ್. ಹಿಂದೆಗಡೆ ಏನೂ ಇಲ್ಲ, ಜಸ್ಟ್ ಬಟನ್ ಅಷ್ಟೇ. ಸೊ ಇದು ಬ್ಲೌಸು. ಆ್ಯಂಡ್ ನಂಗೆ ದುಪಟ್ಟ ಸ್ವಲ್ಪ ಪ್ಲೇನ್ ಆಯಿತು ಅನಿಸ್ತು, ಬಟ್ ಆಬ್ವಿಯಸ್ಲಿ ಲೆಹಂಗಾ ಮತ್ತು ಬ್ಲೌಸ್ ತುಂಬ ಗ್ರ್ಯಾಂಡ್ ಇರೋದ್ರಿಂದ ದುಪಟ್ಟ ಓಕೆ ಪರವಾಗಿಲ್ಲ ಅಂತಾನು ಅನಿಸ್ತು. ಸೊ ಇದಷ್ಟೇ ಪ್ಲೇನ್ ದುಪಟ್ಟ ಈ ಥರ ಬರುತ್ತೆ. ಆಮೇಲೆ ಲೆಹಂಗಾ ಇದೊಂದು ಎಷ್ಟು ಕೆಜಿ ಇದೆಯೋ ನನಗೂ ಗೊತ್ತಿಲ್ಲ. ನನ್ನ ಲೆಹಂಗಾ ಇಟ್ಸ್ ವೆರಿ ಬ್ಯೂಟಿಫುಲ್. ಅಂಡ್ ಇದು ಮೆಟೀರಿಯಲ್ ಅಂತೂ ಲೈಕ್ ಜಾರ್ಜೆಟ್ ಮೇಲೆ ಅವ್ರು ವರ್ಕ್ ಮಾಡಿರೋದು ಸಕ್ಕದಾಗಿದೆ. ಅದಾದ್ಮೇಲೆ ಇದ್ರೊಳಗೆ ಇನ್ನೊಂದು ನೆಟ್ ಲೇಯರ್ ಇದೆ, ಅದಾದ್ಮೇಲೆ ಒಳಗೊಂದು ಸ್ಯಾಟಿನ್ ಲೇಯರ್ ಇದೆ, ಅದಾದ್ಮೇಲೆ ಒಂದು ಒಳಗೆ ಮಾಮೂಲಿ ಇದು ಕ್ಯಾನ್ ಲೇಯರ್ ಇದೆ, ಅದಾದ್ಮೇಲೆ ಮತ್ತೆ ಇದೆ ಒಂದು ನಿಮಿಷ, ಅದಾದ್ಮೇಲೆ ಮತ್ತೆ ಒಂದು ಲೈನಿಂಗ್ ಇದೆ ಇದ್ರೊಳಗಡೆ. ಸೊ ಇಷ್ಟು ಇದೆ. ನನ್ಗೆ ಅನಿಸ್ತಿತ್ತು ನಾನು ಒಂದು ಕ್ಯೂಟ್ ಲಿಟಲ್ ಪ್ರಿನ್ಸಸ್ ತರ ಕಾಣಿಸ್ತಿದ್ದೆ ಈ ಡ್ರೆಸ್ ಅಲ್ಲಿ ಅಂತ. ಆಬ್ವಿಯಸ್ ನಾನು ಪ್ರಿನ್ಸಸ್ ನಮ್ಮ ಡ್ಯಾಡಿಗೆ. ಸೊ ಇಷ್ಟು. ಅಂಡ್ ಇದಕ್ಕೆ ನಾನು ಹೀಲ್ಸ್ ಕೂಡ ಹಾಕೊಳಕ್ ಆಗಿಲ್ಲ, ಯಾಕಂದ್ರೆ ನಾನು ಕರೆಕ್ಟಾಗೆ ನನ್ನ ಹೈಟ್ಗೆ ನನಗೆ ಕರೆಕ್ಟಾಗೆ ಅದನ್ನ ಫಿಟ್ ಮಾಡಿಸ್ಬಿಟ್ಟಿದೆ. ಇನ್ನೊಂಚೂರು ಹೈಟ್ ಹಾಕೊಂಡು ಅದಾದ್ಮೇಲೆ ಕರೆಕ್ಟಾಗಿ ಅದು ಫಿಟ್ ಅನಿಸ್ತಿಲ್ಲ. ಆಮೇಲೆ ಇಷ್ಟು ಭಾರ ಹಾಕೊಂಡು ನಾನು ಹೀಲ್ಸ್ ಹಾಕೊಳ್ಳೋ ಪರಿಸ್ಥಿತಿಲೂ ಇಲ್ಲ, ಸೊ ಹೀಲ್ಸು ಹಾಕೊಂಡಿಲ್ಲ. ಸೊ ಇದು ನನ್ನ ವೆಡ್ಡಿಂಗ್ ಲೆಹಂಗಾ. ಗೈಸ್ ನೋಡ್ಕೊಂಬಂದ್ರಲ್ಲ, ಇದಾಗಿತ್ತು ನನ್ನ ವೆಡ್ಡಿಂಗ್ ಲೆಹಂಗಾ ವಿಡಿಯೋ. ಆ ಲೆಹಂಗಾ ಬ್ರೈಡ್ ಲೆಹಂಗಾ ಯಾರೇ ಆಗಿರ್ಲಿ, ಅದು ಒಂದು ವೆಡ್ಡಿಂಗ್ ಸ್ಯಾರಿ ಇರ್ಬೋದು, ಒಂದು ವೆಡ್ಡಿಂಗ್ ಡ್ರೆಸ್, ಒಂದು ವೆಡ್ಡಿಂಗ್ ರಿಂಗ್ ಆಗಿರ್ಬೋದು, ಒಂದು ಮಂಗಳಸೂತ್ರ ಆಗಿರ್ಬೋದು, ಒಂದು ತಾಳಿ ಆಗಿರ್ಬೋದು, ಎಲ್ಲನೂ ಸಖತ್ ಎಮೋಷನ್ಸ್ ಇಂದ ಕೂಡಿರುತ್ತೆ ಅಂಡ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ಇಟ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ. ಸೊ ಇನ್ನ ಯಾವ ತರ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ತೀನಿ. ಅಂಡ್ ಅಪ್ಕಮಿಂಗ್ ವಿಡಿಯೋಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಲಾಟ್ಸ್ ಆಫ್ ಲವ್ ಟು ಆಲ್ ಅಂಡ್ ಬೈ ಬೈ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.